ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ವಾಹಿನಿಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಸನ್ಮಾನ ರಾಜ್ಯಪಾಲರು ಯಾರೋ ಒಂದು ಪ್ರೈವೇಟ್ ಕಂಪ್ಲೇಂಟ್ ಬಂದಿತ್ತು, ಅದರ ಆಧಾರದ ಮೇಲೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ ಮಾಡಬೇಕು ಬೇಡಬೇಕು, ಅದಕ್ಕೆ ನಿಮ್ದೇನು ಕ್ಲಿಯರಿಫಿಕೇಶನ್ ಅನ್ನೋ ಸಲುವಾಗಿ ಒಂದು ಪ್ರಾಸಿಕ್ಯೂಷನ್ಸ್ ಇದ್ರ ಬಗ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಉತ್ತರನ ಕೊಟ್ಟಿದ್ದಾರೆ, ನೀನು ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ದಾರೆ. ಇಲ್ಲಿ ಕಾನೂನಿನ ಸೂಕ್ಷ್ಮತೆಗಳು ಅಳಕ್ ಮಾಡಿದ್ದಾವೆ. ಏನಂದ್ರೆ ಭಾಳ ನಾ ಹಿಂದಿನ ಹಲವಾರು ವಿಚಾರದಲ್ಲಿ ಹೇಳಿದ್ದೀನಿ, ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಇನ್ವಾಲ್ವ್ಮೆಂಟ್ ನೇರವಾಗಿದ್ದದ್ದು ಕಂಡು ಬರ್ತದೆ. ಯಾಕಂದ್ರೆ ಇವತ್ತು 50% ಡೆವಲಪ್ಡ್ ಸೈಟ್ಸ್ಗಳನ್ನು ಹಿಂದೆ 10 ವರ್ಷ ಹಿಂದೆ ಡೆವಲಪ್ ಆದಂಥ ಸೈಟ್ಸ್ಗಳನ್ನು ತೆಗೆದುಕೊಂಡಿದ್ದು ಅಲ್ಲಿ ರೂಲ್ಸ್ ಕಾನೂನಿನ ವಿರೋಧಿ ಇದ್ದಂಥದ್ದು. ಹೀಗಾಗಿ ಇಲ್ಲಿ ಪ್ರೈಮಾಪೇಕ್ಷ ಕೇಸ್ ಇರುವಂತಹದ್ದು ಸಿದ್ಧ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಮುಂದೆ ರಾಜ್ಯಪಾಲರು ಏನು ನಿರ್ಧಾರ ಕೈಗೊಂತಾರೆ ಅದು ಅವ್ರು ಬಿಟ್ಟಂತ ವಿಚಾರ. ಆದ್ರೆ ನಾನು ಹಿಂದಿನೂ ಹೇಳಿದ್ದೀನಿ, ಹಲವಾರು ಬಾರಿ ಹೇಳಿದ್ದೀನಿ, ಈ ಮೂಡಾ ಹಗರಣದಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಒಂದ್ ಕಡೆ, ಅದರಲ್ಲಿ ಹಣಕಾಸು ಇಲಾಖೆಯ ಒಂದು ಇನ್ವಾಲ್ವ್ಮೆಂಟು ಇದೆ. ಅದು ಮುಖ್ಯಮಂತ್ರಿಗಳು ನೇರವಾಗಿ ಅವರು ಇನ್ವಾಲ್ವ್ಮೆಂಟ್ ಕಂಡು ಬರ್ತದೆ. ಇದು ಮೂಡಾದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳು ಅವ್ರ ಪತ್ನಿಯ ಇನ್ವಾಲ್ವ್ಮೆಂಟ್ ಇದ್ದದ್ದು ಕಂಡು ಬರ್ತದೆ. ಪ್ರೈಮಾಪೇಕ್ಷ ಕೇಸ್ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕು, ಸಿಬಿಐ ತನಿಖೆ ಆಗ್ಬೇಕಂತ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾ ಬಂದದೆ. ಆದ್ರೆ ಅದಕ್ಕೆ ಅವ್ರು ತಯಾರಾಗಲಿಲ್ಲ. ಎಲ್ಲಿವರೆಗೆ ಅಂತಂದ್ರೆ, ಯಾವುದೇ ನಾನು ಹಿಂದೆ ಹಲವಾರು 30 ವರ್ಷದಿಂದ ನಾನು ವಿಧಾನಸಭೆಯಲ್ಲಿ ಇದ್ದು ಕೆಲಸ ಮಾಡಿದ್ದೀನಿ, ಅಪೋಸಿಷನ್ ಲೀಡರ್ ಆಗಿ ಕೆಲಸ ಮಾಡಿದ್ದೀನಿ. ಯಾವುದೇ ಒಂದು ಅಡ್ಜರ್ನ್ಮೆಂಟ್ ಮೋಷನ್ ಕೊಟ್ಟಾಗ ಅಪೋಸಿಷನ್ ಲೀಡರ್ಸು ಅವಾಗ ಅದನ್ನ ಅಟ್ಲೀಸ್ಟ್ ಡಿಬೇಟ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ. ನಿಮ್ಗೆ ಏನಾದ್ರೂ ಉತ್ತರ ಕೊಡೋದಿದ್ರೆ ಅಲ್ಲೇ ಕೊಡ್ಬೋದು. ಆದ್ರೆ ಮುಖ್ಯಮಂತ್ರಿಗಳು ಇಲ್ಲಿ ಏನ್ ತಪ್ಪು ಮಾಡಿದ್ರು ಅಂತಂದ್ರೆ ಅದನ್ನ ಫೇಸ್ ಮಾಡ್ಲಿಕ್ಕೂ ಅವ್ರಿಗೆ ಆಗ್ಲಿಲ್ಲ, ಫೇಸ್ ಮಾಡ್ಲಿಲ್ಲ ಅವ್ರನ್ನ. ಎಲ್ಲಿವರೆಗೆ ಅಂದ್ರೆ ಸ್ಪೀಕರ್ ಮುಖಾಂತರ ಅದನ್ನು ರಿಜೆಕ್ಟ್ ಮಾಡಿಸುವಂತ ಕೆಲಸ ಮುಖ್ಯಮಂತ್ರಿಗಳು ಮಾಡಿದ್ರು. ಇದರಿಂದ ಏನಾಯ್ತು, ಏನೋ ವಿಷಯಗಳನ್ನ ಮುಚ್ಚಿಡುವಂತ ಕೆಲಸ ಮುಖ್ಯಮಂತ್ರಿಗಳಿಂದ ಆಗಿದ್ದು. ಅದರ ನಂತರ ಅಡ್ಜರ್ನ್ಮೆಂಟ್ ಸಿನೇಡಿ ಅಡ್ಜರ್ನ್ಮೆಂಟ್ ಆದ್ಮೇಲೆ ಬೆಳಿಗ್ಗೆದ್ದು ಪತ್ರಿಕಾಗೋಷ್ಠಿ ಕರೆದು ಎಲ್ಲಾ ಡೀಟೇಲ್ಸ್ ಅನ್ನು ಉತ್ತರ ಅಸೆಂಬ್ಲಿಯಲ್ಲಿ ಕೊಡುವ ಉತ್ತರ ಪತ್ರಿಕಾಗೋಷ್ಠಿ ಮುಖಾಂತರ ಕೊಡ್ತಾರೆ. ಮತ್ತು ಅದು ಉತ್ತರ ಪತ್ರಿಕೆಯವರು ಎಷ್ಟು ಬರೀಬೇಕು ಅದು ಬರೀಬೇಕು. ಆದ್ರೆ ಒಂದೊಂದು ಪೇಜು ಅಡ್ವರ್ಟೈಸ್ಮೆಂಟ್ ಮುಖಾಂತರ ಉತ್ತರ ಕೊಡುವಂತದ್ದು ಏನಿದೆ ಅಲ್ಲ, ಬಹುಶಃ ಮುಖ್ಯಮಂತ್ರಿ ಇನ್ವಾಲ್ವ್ ಇದರಲ್ಲಿ ಸಾಬೀತಾಗ್ತದೆ. ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜೀನಾಮೆಗೆ ಒತ್ತಾಯ ಮಾಡಿದೆ, ಸಿಬಿಐ ತನಿಖೆ ಒತ್ತಾಯ ಮಾಡಿದೆ. ಅದಕ್ಕೆ ಅವ್ರು ಬೆಂಡ್ ಆಗದೇ ಇರುವುದರಿಂದ ಈಗ ಪಾದಯಾತ್ರೆ ಮುಖಾಂತರ ಅವರು ಇವತ್ತು ಪ್ರತಿಭಟನೆ ಮಾಡುವಂತದ್ದು ಭಾರತೀಯ ಜನತಾ ಪಾರ್ಟಿ ಕೈಗೊಂಡು. ಸರಿ, ಕುಮಾರಸ್ವಾಮಿ ಅವರು ನಿನ್ನೆ ನಾವು ಬೆಂಬಲ ಕೊಡಂಗಿಲ್ಲ ಅಂತ ಹೇಳಿದ್ರು. ಈಗ ಯಾಕೆ ಸರ್ ಒಮ್ಮಕ್ಲಿ ಬೆಂಬಲ ಕೊಟ್ಟಿದ್ದಾರೆ? ಹೈಕಮಾಂಡ್ ಇಲ್ಲಿ ಅದ್ರ ಬಗ್ಗೆ ಕುಂತು ಡಿಸ್ಕಷನ್ ಮಾಡಿದ್ದಾರೆ. ನಮ್ಮ ಕೇಂದ್ರದ ವರಿಷ್ಠರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ಕೂತು ವಿಚಾರ ಮಾಡಿಕೊಂಡು ಎಲ್ಲಿ ತಪ್ಪು ಒಪ್ಪು ಆಗಿದ್ದಾವೆ, ಏನು ವಿಶ್ವಾಸ ತೆಗೆದುಕೊಳ್ಳುವಂತ ಒಂದು ಕೆಲಸ ಆಗಬೇಕು, ಅದ್ರ ಬಗ್ಗೆ ಆಲೋಚನೆ ಆಗಿ ಈಗ ಅವರು ಎಲ್ಲ ಅದಕ್ಕೆ ತಯಾರಾಗಿ ಅವರು ಇನ್ವಾಲ್ವ್ ಆಗಿದ್ದಾರೆ. ನೋಡಿ, ಒಂದು ನಾನು ಹೇಳ್ತೀನಿ, ಇವತ್ತು ಮುಖ್ಯಮಂತ್ರಿಗಳ ಅಧಿಕಾರ ದುರ್ಬಳಕೆ ಅಂತ ಅಂತಿರೋ ಇಲ್ಲೋ, ಮೂಡಾದ ಹಗರಣದಲ್ಲಿ 50% ಎಲ್ಲಿ ಕೊಡ್ತಾರೆ? ಯಾವುದು ಲ್ಯಾಂಡ್ ಅನ್ನು ಅಕ್ವೈರ್ ಮಾಡ್ಕೊಂತಾರೆ, ಆ ಲ್ಯಾಂಡ್ ಅಲ್ಲೇ 50% ಕೊಡ್ಬೇಕಂತ ರೂಲ್ಸ್ ಇದೆ. ನಾ ಹಿಂದಿನ ಬೆಂಗಳೂರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇನೆ, 2009 ರೂಲ್ಸ್ ಪ್ರಕಾರ ಯಾವ ಲ್ಯಾಂಡ್ ಅನ್ನು ನೀವು ಅಕ್ವೈರ್ ಮಾಡ್ತೀರಿ ಅದ್ರಲ್ಲಿ 50% ಕೊಟ್ರೆ ಇದು ಕಾನೂನುಬದ್ಧ. ಈ 3 ಎಕರೆ ಜಮೀನು ಹೋಗಿದೆ, ಆ 3 ಎಕರೆ ಜಮೀನಲ್ಲಿ 50% ಕೊಟ್ಟಿದ್ರೆ ಓಕೆ, ಅದನ್ನ ಯಾರು ಕ್ವಶನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಹಾಗಾದ್ರೆ ನೀವು ನಿಮ್ಮ ಅಧಿಕಾರ ದುರ್ಬಳಕೆ ಆಗಿದ್ದಿಲ್ಲ, ಅವಾಗ DCM ಇದ್ದಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಅದೆಲ್ಲ ಡಿಬೇಟೇಬಲ್ ಪಾಯಿಂಟ್. ಅದ್ರ ಬಗ್ಗೆ ಮುಂದಿನ ಕ್ರಮ ಏನ ಕಾನೂನು ಪ್ರಕಾರ ಅದನ್ನ ಎದುರಿಸಬೇಕಾಗಿದೆ. ಕರ್ನಾಟಕದ ನಾಯಕರು ಮತ್ತು ದಕ್ಷಿಣ ಕರ್ನಾಟಕದ ನಾಯಕರಂತೆ ಡಿವೈಡ್ ಆಗ್ತಾ ಇದೆ. ಇದು ಯತ್ನಾಳ್ ಸಾಹೇಬರು ಮತ್ತು ಜಾರಕಿಹೊಳಿ ಅವರು ಬೇರೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಆ ಕಡೆ ಜನ ನೋಡ್ರಿ, ಅದ್ರ ಬಗ್ಗೆ ವರಿಷ್ಠ ಅವ್ರ ಜೊತೆ ಮಾತಾಡ್ತಾರೆ. ಈಗ ಪಾರ್ಟಿ ಒಳಗೆ ಏನು ಸಮಸ್ಯೆ ಅದ್ರ ಬಗೆಹರಿಸುವಂತ ಕೆಲಸ ನಮ್ಮ ವರಿಷ್ಠ. DK ಶಿವಕುಮಾರ್ ಅವರು ಹೇಳ್ತಾರೆ, ಸಿದ್ದರಾಮಯ್ಯ ಅವ್ರ ಕೆಳಗೆ ಹುನ್ನಾರ ನಡೆಸ್ತಿದೆ ಬಿಜೆಪಿ ಅವರು ಸಿದ್ದರಾಮಯ್ಯ ಅವ್ರ ಕೆಳಗೆ ಹುನ್ನಾರ ಮಾಡ್ತಿದ್ದಾರೆ. ಯಾರಂತಾರೆ? DK ಶಿವಕುಮಾರ್ ಅವರು ಹುನ್ನಾರ ಮಾಡ್ತಿದ್ರು. ನೋಡ್ರಿ, ಯಾವ ಹುನ್ನಾರ ನೋಡ್ರಿ, ಯಾರು ತಪ್ಪು ಮಾಡಿದ್ರೆ ಅವ್ರು ರಾಜೀನಾಮೆ ಕೇಳಾಗತ್ತೆ. ತಪ್ಪು ಮಾಡಿಲ್ಲ ಅಂದ್ರೆ ಅವ್ರು ಯಾವ್ದು ಹೆದರು ಕಾರಣನೇ ಇಲ್ಲ, ಇಳಿಸೋ ಪ್ರಶ್ನೆನೇ ಇಲ್ಲ. ಹಾಗಾದ್ರೆ ಸರ್ಕಾರ ಬೀಳ್ತದ ಸರ್? ನೋಡಿ, ನಾವೊಂದು ಹೇಳ್ತೀನಿ, ಇವತ್ತಿನ ಪರಿಸ್ಥಿತಿಯಲ್ಲಿ ಬಹಳ ಸೂಕ್ಷ್ಮ ಪರಿಸ್ಥಿತಿ ಇದೆ. ಯಾವುದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಏನ್ ಮುಂದೆ ಕಾನ್ಸಿಕ್ವೆನ್ಸ್ ಏನಾಗ್ತದೆ ವಿ ಹ್ಯಾವ್ ಟು ಸಿ. ಸರ್, ಯತ್ನಾಳ್ ಹೇಳ್ತಾರೆ ನಿಮ್ಮ ಪಾರ್ಟಿಯವರು DK ಶಿವಕುಮಾರ್ ಮೇಲೆ ಇವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ನಾನು ವೈಯಕ್ತಿಕ ಹೇಳಿಕೆಗಳ ಬಗ್ಗೆ ವೈಯಕ್ತಿಕವಾದಂತ ರಿಯಾಕ್ಷನ್ ಕೊಡಕ್ ಹೋಗುದಿಲ್ಲ. ಸರ್, ಈ ಪ್ರಕರಣವನ್ನ 2011 ಯಡಿಯೂರಪ್ಪ ಪ್ರಕರಣ ನೋಡ್ತಾ ಇದ್ದಾರೆ. ಇದನ್ನ ಯಾವ ರೀತಿ ನೋಡ್ತಾರೆ? ನೋಡ್ರಿ, ಅವತ್ತಿನ ಪ್ರಕರಣ ಒಂದಕ್ಕೊಂದು ಪ್ರಕರಣ ತಾಳೆ ಹಾಕುವಂತದಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಏನಿದೆ ಕೇಸು,
ಇವತ್ತು ಲೀಗಲ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ, ಅಭಿಪ್ರಾಯ ಕೊಡ್ತಾ ಇದ್ದಾರೆ. ಇವತ್ತಿಂದ ನನ್ನ ಪ್ರಕಾರ ಇದರಲ್ಲಿ ಪ್ರೈವಾಪೇಶ ಮುಖ್ಯಮಂತ್ರಿಗಳು ತಪ್ಪಿರೋದು ಎದ್ದು ಕಾಣ್ತದೆ. ಸರ್, ಈ ಕ್ಯಾಂಟೋನ್ಮೆಂಟ್ ಅನ್ನ ಕಾರ್ಪೊರೇಷನ್ ಹಸ್ತಾಂತರ ನಾನು ಮಾನ್ಯ ರಾಜನಾಥ್ ಸಿಂಗ್ ಅವ್ರಿಗೂ ಭೇಟಿಯಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದೆ. ಅವ್ರಿಗೆ ಅದನ್ನ ಮನವರಿಕೆ ಮಾಡಿಕೊಟ್ಟೆ ಮತ್ತು DC ಅವರು ನನ್ನ ಕೂಡ ಚರ್ಚೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಒಂದು ಜಾಯಿಂಟ್ ಸರ್ವೆ ನಡೀತಾ ಇದೆ. ಜಾಯಿಂಟ್ ಸರ್ವೆ ಆದ್ಮೇಲೆ ಒಂದು ಕನ್ಕ್ಲೂಷನ್ ಬರ್ಲಿಕ್ಕೆ ಸಾಧ್ಯತೆ. ಮತ್ತು ರಾಜನಾಥ್ ಸಿಂಗ್ ಅವರು ಎಲ್ಲಾ ವಿಚಾರಗಳನ್ನ ನಾನು ಪ್ರಸ್ತುತಪಡಿಸಿದಾಗ, ಎಲ್ಲ ಡೀಟೇಲ್ಸ್ ಕೊಟ್ಟಾಗ ಅವ್ರು ಕನ್ವಿನ್ಸ್ ಆಗಿದ್ದಾರೆ. ಅದಕ್ಕೆ ಅವ್ರ ಕಡೆಯಿಂದ ಏನೊಂದು ಡೈರೆಕ್ಷನ್ ಕೊಡ್ಬೇಕು, ಡೈರೆಕ್ಷನ್ ಕೊಡ್ತೀನಿ ಅಂತ ಹೇಳ್ತಾರೆ. ನೋಡ್ರಿ, ಬಂಗ್ಲೋದು ಅಂತಲ್ಲ, ರೆಸಿಡೆನ್ಸಿಯಲ್ ಏರಿಯಾ ಅದಲ್ಲ, ಅದನ್ನ ಅವರು ಕೊಡ್ಲೇಬೇಕಾಗ್ತದೆ. ಅದನ್ನ ಇಂಟರ್ಪ್ರಿಟೇಷನ್ ತಪ್ಪು ಮಾಡ್ತಾ ಇದಾರೆ. ಏನಾದ ಸಿವಿಲ್ ಏರಿಯಾಸ್ ಅಂತ ಏನಿದೆ ಅಲ್ಲ, ಆ ಡೆಫಿನೇಷನ್ ಇಂಟರ್ಪ್ರಿಟೇಷನ್ ಮಾಡೋದು ತಪ್ಪು ಮಾಡ್ತಾ ಇದ್ದಾರೆ. ಬಜೆಟ್ ನಲ್ಲಿ ಕರ್ನಾಟಕ ಅನ್ಯಾಯ ಆಗಿದೆ ಸರ್. ನೋಡಿ, ಇದ್ರ ಬಗ್ಗೆ 19 ಸಂಸದರು ನಿಧಿಯನ್ನು ಕೂಡ ನೋಡ್ರಿ, ನಾವು ಒಂದು ಹೇಳ್ತೀನಿ, ಇದರಲ್ಲಿ ಯಾವುದೇ ರೀತಿಯಂತ ಅನ್ಯಾಯ ಅನ್ನುವಂತ ಪ್ರಶ್ನೆ ಬರುವುದಿಲ್ಲ. ಕರ್ನಾಟಕಕ್ಕೂ